ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನಿವತ್ತು ಕಿಚನ್ ಮೇಕ್ ಓವರ್ ಮಾಡ್ತಿದ್ದೀನಿ. ಎಲ್ಲ ಲೇಡೀಸ್ಗೆ ಏನಂತಂದರೆ ಕಿಚನ್ ತುಂಬಾ ಚೆನ್ನಾಗಿರಬೇಕು ಅಂತ ಇರುತ್ತೆ. ಸೊ ನಾನು ಅಷ್ಟೇ ಎಲ್ಲ ತುಂಬ ಮೆಸ್ಸಿ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಸ್ವಲ್ಪ ಪ್ರಾಡಕ್ಟ್ನೆಲ್ಲ ತರಿಸಿ ಸ್ವಲ್ಪ ಮೇಕ್ ಓವರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಕೊನೆವರೆಗೆ ನೋಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ಈ ಥರ ಇತ್ತು ನನ್ನ ಕಿಚನ್. ತುಂಬಾ ಮೆಸ್ಸಿ ಇತ್ತು. ಆ್ಯಂಡ್ ನಾನು ಕೂಡ ಅಷ್ಟು ಕಾನ್ಸಂಟ್ರೇಟ್ ಮಾಡಿರಲಿಲ್ಲ, ಬಿಕಾಸ್ ನನ್ನ ವರ್ಕ್ ಶೆಡ್ಯೂಲಲ್ಲಿ ಇದೆಲ್ಲ ಕ್ಲೀನ್ ಮಾಡಬೇಕು ಅಂತ ಕೂಡ ಅನಿಸಿರಲಿಲ್ಲ. ಅಟ್ ಎ ಟೈಮ್ ರೀಲ್ಸ್ನ ಮೇಲೆ ಸ್ಕ್ರೋಲ್ ಡೌನ್ ಎಲ್ಲ ಮಾಡ್ತಿರ್ಬೇಕಾದ್ರೆ ಒಂದು ವಿಡಿಯೋ ನೋಡಿದೆ. ಅದ್ರಲ್ಲಿ ತುಂಬಾ ಚೆನ್ನಾಗಿ ಕಿಚನ್ನ ಮೇಂಟೈನ್ ಮಾಡಿದರು. ಸೊ ದಟ್ ನನಗೂ ಕೂಡ ಅದೇ ಥರ ಸ್ವಲ್ಪ ಇಟ್ಕೊಳ್ಳೋಣ. ಅದಕ್ಕೇನು ಜಾಸ್ತಿ ಪ್ರಾಡಕ್ಟ್ಸ್ ಬೇಕಾಗಲ್ಲ. ಆ್ಯಂಡ್ ನನಗೆ ಯಾವ್ದ್ಯಾವುದು ಬೇಡವಾಗಿರುತ್ತೆ ಕಿಚನಲ್ಲಿ ಅನ್ನೆಸೆಸರಿ ಐಟಮ್ಸ್ ಎಲ್ಲ ತೆಗ್ದಾಕ್ಬಿಟ್ಟು ಕ್ಲೀನಾಗಿ ಇಟ್ಕೊಳ್ಳೋಣ. ಸೊ ದಟ್ ಅದು ನೋಡೋಕ್ಕೂ ಲುಕ್ ಆಗಿರುತ್ತೆ. ಆ್ಯಂಡ್ ಕಿಚನಿಗೆ ಬಂದರೆ ನನಗೂ ಕೂಡ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಡಿಸೈಡ್ ಮಾಡಿ ನಾನು ಮೀಶೋಯಿಂದ ಬುಕ್ ಮಾಡಿಕೊಂಡೆ. ಎಲ್ಲ ಐಟಮ್ಸು ನಾನು ಮೀಶೋಯಿಂದನೇ ಬುಕ್ ಮಾಡಿದ್ದು. ಸೊ ಯಾರಿಗಾದ್ರೂ ನನ್ನ ಥರನೇ ಈ ಥರ ಕಿಚನ್ ಎಲ್ಲ ಚೇಂಜ್ ಮಾಡಬೇಕು, ಸ್ವಲ್ಪ ಡಿಫ್ರೆಂಟ್ ಲುಕ್ನ ಕೊಡಬೇಕಂದ್ರೆ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಎಲ್ಲ ಹಾಕಿರ್ತೀನಿ. ನೀವು ಬೇಕಾದರೆ ಬೈ ಮಾಡ್ಬೋದು. ನಾನು ಏನೇನು ಬೈ ಮಾಡಿದೆ ಅದೆಲ್ಲ ಕೂಡ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಕಮಿಂಗ್ ಟು ಮೈ ಕಿಚನ್, ಇದು ನನ್ನ ಮನೆಯಲ್ಲಿ ಹೇಗೆ ಅಂದರೆ ಓಪನ್ ಕಿಚನ್ ಬಂದು ತುಂಬಾ ದೊಡ್ಡದಾಗಿದೆ. ಆ್ಯಂಡ್ ಆ ಪಕ್ಕದಲ್ಲಿ ಕಿಚನ್ ಪಕ್ಕದಲ್ಲಿ ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಓಪನ್ ಕಿಚನ್ ಆಗಿರೋದ್ರಿಂದ ಹಾಲಲ್ಲಿ ಯಾರೇ ಬಂದ್ರೂ ಅದು ಕಾಣುತ್ತೆ. ಕಿಚನ್ ತುಂಬ ಚೆನ್ನಾಗಿ ರೆಪ್ರೆಸೆಂಟ್ ಆಗುತ್ತೆ. ಸೊ ದಟ್ ನಾನು ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಕೂಡ. ಸೊ ದಟ್ ಈ ಪಾರ್ಟ್ ನಾನೇನು ಎಲ್ಲ ಎತ್ತಿಡ್ತಿದ್ದೀನಿ ಅಲ್ವಾ, ಅದು ಎಕ್ಸಾಕ್ಟಾಗಿ ಕೂತ್ಕೊಂಡ್ರೆ ಕಾಣುತ್ತೆ. ಸೊ ದಟ್ ಅದಕ್ಕೋಸ್ಕರನೇ ಅಲ್ಲಿರೋದೆಲ್ಲ ಫುಲ್ ಖಾಲಿ ಮಾಡಿ ಆದಮೇಲೆ ಹೇಗಿದ್ರು ಖಾಲಿ ಇದೆ ಅಲ್ವಾ, ಚೆನ್ನಾಗಿ ಎಲ್ಲ ಸೋಪ್ ಹಾಕಿ ತೊಳೆದು ಏನು ಟೈಲ್ಸ್ ಎಲ್ಲ ಇದೆ ಅದೆಲ್ಲ ಕೂಡ ವಾಶ್ ಮಾಡಿಕೊಂಡೆ. ಬಿಕಾಸ್ ಒಂದು ಸರಿ ನಾವೇನಾದರೂ ಆರ್ಗನೈಸ್ ಮಾಡಿಬಿಟ್ರೆ ನಾವು ಇನ್ನೂ ಅದನ್ನು ತೆಗೆಯೋದು, ನಾನಂತೂ 1 ಮಂತ್ ಆಗುತ್ತೆ. ನಾನು ವೀಕ್ಲಿ ಕ್ಲೀನ್ ಮಾಡೋ ಪರ್ಸನ್ ಅಲ್ಲ, ಬಿಕಾಸ್ ನಂಗೆ ಅಷ್ಟು ಟೈಮ್ ಕೂಡ ಇರೋದಿಲ್ಲ. ಸೊ ದ್ಯಾಟ್ ನಾನೇನು ಮಾಡಿದೆ, ಡೀಪ್ ಕ್ಲೀನೇ ಮಾಡ್ಕೊಂಬಿಟ್ಟೆ. ಸೊ ಒನ್ಸ್ ಕಿಚನ್ ಕ್ಲೀನ್ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಟೈಮ್ ಕೊಟ್ಟು ಡೀಪಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ನನಗೆ ಅಷ್ಟು ಅವಶ್ಯಕತೆ ಜಾಸ್ತಿ ಆಗಲ್ಲ ಅಂದ್ಬಿಟ್ಟು ಏನಿದೆ ವಾಲ್ ಎಲ್ಲ ಕೂಡ ಸೋಪ್ ಹಾಕಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡೆ. ಆ್ಯಂಡ್ ವಿಂಡೋ ನಮ್ಮದು ಓಪನ್ ಕಿಚನ್ ಆ್ಯಂಡ್ ಎಲ್ಲ ಸುತ್ತ ವೆಂಟಿಲೇಷನ್ ಚೆನ್ನಾಗಿರೋದ್ರಿಂದ ಧೂಳೆಲ್ಲ ಬಂದು ಕಿಟಕಿಗೆಲ್ಲ ಕೂತ್ಬಿಟ್ಟಿರುತ್ತೆ ವಿಂಡೋಸ್ಗೆ. ಸೊ ಅದೆಲ್ಲ ಕೂಡ ಕ್ಲೀನ್ ಮಾಡಿಕೊಂಡೆ ಚೆನ್ನಾಗಿ. ಒನ್ಸ್ ನಾನು ಈ ಥರ ಕ್ಲೀನ್ ಮಾಡಿ ಇಟ್ಬಿಟ್ರೆ ನನಗೆ ಫ್ಯೂಚರ್ಗೆ ಪ್ರಾಬ್ಲಮ್ ಆಗಲ್ಲ. ಇನ್ನು ವೆಟ್ ಇರುತ್ತೆ ಅಲ್ವಾ, ಸೊ ದಟ್ ಡ್ರೈ ಕ್ಲಾತಲ್ಲಿ ಫಸ್ಟ್ ಎಲ್ಲನೂ ವಾಶ್ ಮಾಡಿಕೊಂಡೆ. ಬಿಕಾಸ್ ಏನಂತ ಅಂದರೆ ನಾನು ಹಾಗೆ ವೆಟ್ಟಲ್ಲಿಟ್ಟರೆ ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ ಅಲ್ವಾ, ವುಡ್ ಅಲ್ವಾ, ಸ್ವಲ್ಪ ತೇವದಲ್ಲಿ ಪ್ರಾಡಕ್ಟ್ ಎಲ್ಲ ಹಾಳಾಗೋದಿರುತ್ತೆ. ಸೊ ದಟ್ ಅದಕ್ಕೆ ನಾನು ಸ್ವಲ್ಪ ಡ್ರೈಯಲ್ಲಿ ಒರೆಸ್ಕೊಂಡು ಎಲ್ಲನೂ ಕೂಡ ಪರ್ಫೆಕ್ಟಾಗಿ 5 ಮಿನಿಟ್ಸ್ ಟೈಮ್ ಕೊಟ್ಟು ಕ್ಲೀನ್ ಮಾಡಿಕೊಂಡೆ. ಇನ್ನು ನಾನು ಕಿಚನಲ್ಲಿ ಮೇಲೆ 2 ಹಾಕಿದ್ದೀನಲ್ವಾ, ಅದು ಗ್ಲಾಸ್ ಜಾರ್ಸ್ಗೆ ಅಂತಲೇ ಇಟ್ಟಿದ್ದೀನಿ. ಸೊ ದಟ್ ಅದು ನನಗೆ ಕೈಗೆ ನೋಡಿದ ತಕ್ಷಣ ಸಿಗುತ್ತೆ ಆ್ಯಂಡ್ ಲುಕ್ ಕೂಡ ಚೆನ್ನಾಗಿರುತ್ತೆ ಅಂತ. ಸೊ ಇದು ನಾನು ಕೌಂಟರ್ ಟಾಪ್ಸ್ ಬುಕ್ ಮಾಡಿದ್ದು ಮೀಶೋಯಿಂದ. ತುಂಬಾ ಚೆನ್ನಾಗಿದೆ. ನನಗಂತೂ ನೀವು ಕೊನೆವರೆಗೆ ನೋಡಿ, ಸೊ ದಟ್ ಲುಕ್ ಹೇಗೆ ಬಂತು ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಅದ್ರ ಮೇಲೆ ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ಎವ್ರಿಥಿಂಗ್ ಕಿಚನ್ಗೆ ಒಂಥರ ಡಿಫ್ರೆಂಟ್ ಮೇಕ್ ಓವರೇ ಕೊಡ್ತು ಅಂತಲೇ ಹೇಳ್ಬೋದು. ನೋಡೋಕ್ಕೆ ಕೂಡ ತುಂಬಾ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಇದೆಲ್ಲ ಪರ್ಸನ್ ಅಲ್ಲ, ಬಟ್ ಎವ್ರಿಥಿಂಗ್ ಎಲ್ಲ ಸೆಟಪ್ ಆದಮೇಲೆ ಬಂದು ಸೀರಿಯಸ್ಲಿ ನೀನು ಬುಕ್ ಮಾಡಿದ್ರಲ್ಲಿ ಇದೇ ಚೆನ್ನಾಗಿರೋದು, ಇದೇ ಫಸ್ಟು ಚೆನ್ನಾಗಿ ಮಾಡಿರೋದು ಅಂತ ಹೇಳಿದ್ರು. ನನಗಂತೂ ಖುಷಿನೇ ಆಯಿತು. ಬಿಕಾಸ್ ನಾನು ಅಷ್ಟು ಹಾರ್ಡ್ ವರ್ಕ್ ಹಾಕಿರೋದಕ್ಕೆ ಏನೋ ಒಂದು ಯಾರೋ ಒಬ್ಬರು ಹೇಳಿದ್ರಲ್ಲ ಅಂತ. ಮತ್ತು ಅತ್ತೆ ಮಾವ ಕೂಡ ತುಂಬ ಚೆನ್ನಾಗಿದೆ ಅಕ್ಷಿತಾ ಅಂತ ಹೇಳ್ತಾಯಿದ್ರು. ಬಿಕಾಸ್ ಅವ್ರಿಗೆ ಈ ಥರ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಇದೆಲ್ಲ ಬೈ ಮಾಡಿರೋದು ನನಗೂ ಕೂಡ ವರ್ತ್ ಅಂತ ಅನ್ನಿಸ್ತು ಅಟ್ ಎ ಟೈಮ್. ಬಿಕಾಸ್ ಮೊದಲಿರೋ ಕಿಚನ್ಗೂ ಈಗಿರೋ ಕಿಚನ್ಗೂ ಅದು ನೋಡ್ತಾ ಇದ್ರೇ ನಂಗೆ ಹೋಗಿ ಅಡುಗೆ ಮಾಡಬೇಕು, ಏನಾದರೂ ಸ್ಪೆಷಲಾಗಿ ಮಾಡ್ಬೇಕು ಅನಿಸ್ತಿರುತ್ತೆ. ಬಿಕಾಸ್ ರೆಪ್ರೆಸೆಂಟ್ ಕೂಡ ಹಾಗೆ ಆಗ್ತಿರುತ್ತೆ. ಸೊ ನಾನು ಫಸ್ಟ್ ಎಲ್ಲ ರ್ಯಾಕೆಲ್ಲ ಇಟ್ಟು ಅಲ್ಲಿಗೆ ಏನೇನು ಇಡಬೇಕು ಅಂತ ಕೂಡ ಡಿಸೈಡ್ ಮಾಡಿಕೊಂಡೆ. ಸ್ಪೈಸಸ್ ಜಾರೆಲ್ಲ ನಾನು ಇದನ್ನು ಇನ್ಸ್ಟಾಮಾರ್ಟಲ್ಲಿ ಬುಕ್ ಮಾಡಿದ್ದು. 12 ರೂಪೀಸ್ ಅನ್ಕೋತೀನಿ. ತುಂಬಾ ಚೆನ್ನಾಗಿದೆ, ನಂಗೆ ಕೂಡ ಇಷ್ಟ ಆಗುತ್ತೆ. ಎಲ್ಲ ಸ್ಪೈಸಸ್ ಕೂಡ ಹಾಕಿಟ್ಟಿದ್ದೀನಿ ಅಲ್ಲಿ.
ಕಿಚನಲ್ಲಿ. ಸೊ ದಟ್ ನನಗೆ ಕ್ವಿಕ್ಕಾಗಿ ನಾನೇನಾದರೂ ಪಲ್ಯ, ಸಾಂಬಾರ್ ಮತ್ತು ಪಲಾವ್ ಎಲ್ಲ ಮಾಡ್ತಾಯಿದ್ರೆ ಸ್ಪೈಸಸ್ ಎಲ್ಲ ಕೈಗೆ ಸಿಗುತ್ತೆ ಅಂತ ಎಲ್ಲ ಈ ಥರ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈ 3 ರ್ಯಾಕ್ಸ್ ಅಷ್ಟೇ ಸಾಕಾಗಿದ್ದು ನನಗೆ ಕಿಚನ್ ಮೇಕೋವರ್ಗೆ. ಇನ್ನೊಂದು ಬುಕ್ ಮಾಡಿದ್ದೀನಿ, ಅದು ಆ ಕಡೆ ಬರುತ್ತೆ, ಆಮೇಲೆ ನೋಡಿ ನಿಮಗೂ ಗೊತ್ತಾಗುತ್ತೆ. ಸೊ ದಟ್ ಈ 3 ಹಾಕಿ ಈ ಥರ ಸೆಟಪ್ ಮಾಡಿದೆ. ಆ್ಯಂಡ್ ಒಂದು ಮಡಿಕೆ ಕೂಡ ನಾನು ತಗೊಂಡಿದ್ದೀನಿ. ನಂಗೆ ತುಂಬಾ ಇಷ್ಟ ಆ ಥರ ಪ್ರಾಡಕ್ಟ್ಸ್ ಎಲ್ಲ. ಬಟ್ ನಂಗೆ ಯೂಸ್ ಮಾಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ, ಒಡೆದೋಗುತ್ತೆ ಅಂತ. ಅದನ್ನು ಮೊಸರು ಮಾಡ್ಕೊಳ್ಳೋಕೆ ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಸೊ ಒಂದು ಪಾರ್ಟ್ ಏನಿತ್ತು ಅದು ಇವಾಗ ಕಂಪ್ಲೀಟ್ ಆಯಿತು ಆಯಿತಾ. ಇಷ್ಟೇ ಸಿಂಪಲ್ಲಾಗಿ ಇಟ್ಕೊಂಡೆ. ಇನ್ನು ನಾನು ಗ್ಯಾಸ್ ಸ್ಟವ್ ಏನಿದೆ ಅದೆಲ್ಲ ಕ್ಲೀನ್ ಮಾಡ್ಕೊತೀನಿ ಎವ್ರಿ ಡೇ ವಿತೌಟ್ ಫೇಲ್. ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತೀನಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅದು ಜೆಡ್ಡೆಲ್ಲ ಕುತ್ಕೊಂಡ್ಬಿಟ್ರೆ ಒಂಥರ ಚೆನ್ನಾಗೂ ಕಾಣಲ್ಲ. ಆ್ಯಂಡ್ ಇದು ಗ್ಲಾಸ್ ಇರೋದ್ರಿಂದ ಮೇಲೆ ಹಂಗೆ ನಾವು ಕೂಡ ಸಾಫ್ಟಾಗಿ ಮೇಂಟೈನ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ನಾನು ಯೂಸ್ ಮಾಡ್ತಿರೋ ಗ್ಯಾಸ್ ಸ್ಟವ್ ಬಂದು ಬಟರ್ಫ್ಲೈ. ಆ್ಯಂಡ್ ನಮ್ಮದು ಸಿಲಿಂಡರ್ ಕನೆಕ್ಷನ್ ಕೆಳಗಡೆನೇ ಇದೆ. ಸೊ ದಟ್ ನಾವು ಸಿಲಿಂಡರ್ನ ಮೇಲೆ ತರೋ ಅಂಥ ಅವಶ್ಯಕತೆ ಕೂಡ ಇಲ್ಲ. ಇನ್ನು ನಾನು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಕಿಚನಲ್ಲಿ 1 ಪಾರ್ಟ್ ಆಯ್ತಲ್ವ. ಸೊ ಡೈರೆಕ್ಟ್ ಅನದರ್ 1 ಪಾರ್ಟ್ ಇದೆ. ಸೊ ದಟ್ ಅಲ್ಲಿಗೆ ಬಂದೆ ನಾನು ಕ್ಲೀನ್ ಮಾಡೋಕ್ಕೆ. ನಮ್ಮ ಕಿಚನಲ್ಲಿ ಹೇಗೆ ಅಂದರೆ ಕೆಳಗಡೆ ಕಬೋರ್ಡ್ಸ್ ಎಲ್ಲ ಇದೆ ಆ್ಯಂಡ್ ಟಾಪಲ್ಲೂ ಇದೆ. ಬಟ್ ಬೇರೆ ಕಡೆ ಎಲ್ಲ ಇರುತ್ತಲ್ವ, ಈ ನಮ್ಮ ಡೈಲಿ ಎಸೆನ್ಷಿಯಲ್ ಇಟ್ಕೊಳ್ಳೋಕ್ಕೆ ಅದಿಲ್ಲ. ಸೊ ದಟ್ ಅದಕ್ಕೋಸ್ಕರ ನಾನು ಇದೆಲ್ಲ ಬುಕ್ ಮಾಡ್ಕೊಂಡಿದ್ದು. ಬಟ್ ತುಂಬಾ ದೊಡ್ಡದಿದೆ ನಮ್ಮದು ಕಿಚನ್ನು. ಇನ್ನೇನಂದರೆ ಈ ಕಡೆನೂ ನಾನು ಫಸ್ಟು ಒಂದು ಮೆಟಲ್ದು ಸ್ಟ್ಯಾಂಡ್ ತೊಗೊಂಡಿದ್ದೆ. ಇದು ಕೂಡ ಮೀಶೋದಲ್ಲೇ ತೊಗೊಂಡಿದ್ದು. ಟ್ರಸ್ಟ್ ಮೀ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ನಾನು ಅಂದ್ಕೊಂಡಿರೋ ಥರ ಔಟ್ಪುಟ್ ಬಂದಿರಲಿಲ್ಲ. ಅದಕ್ಕೋಸ್ಕರ ನಾನು ಈಗ ಮೆಟಲ್ದು ಚೇಂಜ್ ಮಾಡಿ ವುಡ್ಡಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅದ್ರದ್ದು ಓವರಾಲ್ ಡಿಸೈನ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ವುಡ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಈ ಮೆಟಲ್ ಕೂಡ ನಾನು ವೇಸ್ಟ್ ಮಾಡಿಲ್ಲ. ನಿಮಗೆ ಹೋಮ್ ಟೂರ್ ಮಾಡಿದಾಗ ಖಂಡಿತ ನಾನು ತೋರಿಸ್ತೀನಿ ಹೇಗೆ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ನೀವೆಲ್ಲ ಕಿಚನ್ ಟೂರ್ನ ತುಂಬ ಚೆನ್ನಾಗಿ ನೋಡಿರಿ, ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ಟರೆ ನಾನು ಖಂಡಿತ ಹೋಮ್ ಟೂರ್ ಕೂಡ ಮಾಡ್ತೀನಿ. ಯಾರಿಗೆಲ್ಲ ನಾನು ಹೋಮ್ ಟೂರ್ ಮಾಡಬೇಕು ಅಂತ ಇದ್ದರೆ ನಾನು ಕಮೆಂಟ್ ಮುಖಾಂತರ ತಿಳಿಸಿ, ಓಕೆನಾ. ಸೊ ಇವಾಗ ಮೆಟಲ್ದು ಏನಿದೆ ಅದೆಲ್ಲ ತೆಗ್ದಾಕ್ಬಿಟ್ಟೆ. 3 ಕೂಡ ತೆಗ್ದಾಕ್ತೆ. ಆ್ಯಂಡ್ ಮಿಕ್ಸಿಗೆ ಅದೇ ಪ್ಲೇಸ್, ಕಾರ್ನರ್ ಪ್ಲೇಸ್ ಅಂತಲೇ ಇತ್ತು. ಬಿಕಾಸ್ ಅದು ಸ್ವಲ್ಪ ಕಾರ್ನರ್ಗೆ ಪರ್ಫೆಕ್ಟಾಗಿ ಫಿಟ್ ಆಗ್ತಾಯಿತ್ತು. ಸೊ ದಟ್ ನಾನು ಅಲ್ಲೇ ಫಿಟ್ ಮಾಡಿದೆ. ಅದು ಅಂದರೆ ಏನಂದರೆ ಕೆಳಗಡೆಗೆ ಯಾಕೆ ನಾನು ಹಿಡ್ದೆ ಅದು ಪೇಪರ್ ಇಡ್ತಾ ಇದ್ದೀನಿ ಅಂದರೆ ಅದು ಕೆಳಗಡೆ ಒಂಥರ ಸ್ಪಂಚ್ ಆಗಿರ್ತಾರೆ. ಅದು ಏನಿದೆ ಅದು ಟಾಪ್ಗೆ ಅಂಟ್ಕೊಂಡ್ಬಿಡುತ್ತೆ. ದಟ್ಸ್ ವೈ ನಾನು ಸ್ವಲ್ಪ ಅಲ್ಲಿಗೆ ಪೇಪರ್ ಟೈಪ್ ಇಟ್ಟು ಇಡ್ತಾ ಇದ್ದೀನಿ. ಆ್ಯಂಡ್ ನಾನು 1 ಮೆಟಲ್ ಆ್ಯಂಡ್ ಅನದರ್ 1 ದಿಸ್ ಇಸ್ ನಾಟ್ ಅ ಪ್ಲಾಸ್ಟಿಕ್ ಬಟ್ ಲುಕ್ ಲೈಕ್ ಅದೇ ಥರ ಅಂದ್ಕೊಳ್ಳಿ ಸ್ವಲ್ಪ. ಆ್ಯಂಡ್ ಅದಕ್ಕೆ ನಾವು ತಳ್ಳೋದಕ್ಕೆ ಕೆಳಗಡೆ ವೀಲ್ ಕೂಡ ಇದೆ. ನಾವು ಎಲ್ಲಿಗೆ ಬೇಕೋ ಅಲ್ಲಿಗೆ ತಳ್ಕೊಂಡು ಹೋಗ್ಬೋದು ಅಂಥ ಫೆಸಿಲಿಟಿ ಇದೆ. ನಂಗೆ ತುಂಬಾ ಇಷ್ಟ ಆಯಿತು. ಇದನ್ನು ನಾನು ಬೈ ಮಾಡಿದ್ದು ಫ್ಲಿಪ್ಕಾರ್ಟ್, ದ ಬ್ಲ್ಯಾಕ್ ಒನ್. ಅದರ್ ದ್ಯಾನ್ ದಿಸ್ ಎವ್ರಿಥಿಂಗ್ ನಾನು ಮೀಶೋದಲ್ಲೇ ಬುಕ್ ಮಾಡಿದ್ದು. ಬಟ್ ಆ ಬ್ಲ್ಯಾಕ್ ಒನ್ ಮಾತ್ರ ನಾನು ಫ್ಲಿಪ್ಕಾರ್ಟಲ್ಲಿ, ನನಗೆ ಅದೇ ಥರ ಬೇಕಿತ್ತು, ಸರ್ಚ್ ಮಾಡ್ತಾಯಿದ್ದೆ. ಸೊ ದಟ್ ಅದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದೆ. ತುಂಬಾ ಚೆನ್ನಾಗಿದೆ. 4 ಸ್ಟೆಪ್ಸ್ ಇದೆ. ನನಗೆ ಏನೇನೆಲ್ಲ ಮೇಯ್ನ್ ಐಟಮ್ಸ್ ಇತ್ತು ಅದು ತುಂಬಾ ಚೆನ್ನಾಗಿ ಅಲ್ಲಿ ನಾನು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕಾಗಿತ್ತು. ಟ್ರಸ್ಟ್ ಮೀ, ನಂಗೆ ಪ್ರಾಡಕ್ಟ್ನಂತೂ ತುಂಬಾ ಇಷ್ಟ ಆಯಿತು. ಬಿಕಾಸ್ ನಾನೀಗ ಮಿಕ್ಸಿ ಜಾರ್ಸ್ ಎಲ್ಲ ಕೆಳಗಡೆ ಡ್ರಾಲ್ ಇಟ್ಬಿಡ್ತಿದ್ದೆ. ಯಾಕಂದರೆ ನಾನು ಪ್ರೀತಿ ಇದು ಇವಾಗ ರೀಸೆಂಟಾಗಿ 1 ಮಂತ್ ಬಿಫೋರ್ ತೊಗೊಂಡಿದ್ದು 10K ಕೊಟ್ಟು. ಸೊ ನಾನು ಎಲ್ಲೆಲ್ಲೋ ಇಡೋಕ್ಕೂ ನನಗೆ ಅಷ್ಟು ಅನ್ನಿಸ್ತಿರ್ಲಿಲ್ಲ ಸೇಫ್ಟಿ ಅಂತ. ಆ್ಯಂಡ್ ಚಪಾತಿ ಹಿಟ್ಟು ಕಲಸೋದೆಲ್ಲ ನಾನು ಒಳಗಡೆನೇ ಇಟ್ಬಿಟ್ಟಿದ್ದೆ. ಸೊ ಅದೊಂದು ರ್ಯಾಕಿಂದ ನನಗೆ ಎಲ್ಲ ಕೂಡ ಅಲ್ಲೇ ಮೇಂಟೈನ್ ಮಾಡೋಕ್ಕಾಯಿತು. ಮತ್ತು ನನಗೆ ಹ್ಯಾಂಡಾಗಿ ಬೇಗ ಸಿಕ್ಕಿದ ತಕ್ಷಣ ತಗೊಳ್ಳೋಕ್ಕೂ ಕೂಡ ಆಯಿತು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಕಡೆ ಪಾರ್ಟ್ ನಾನು ತುಂಬ ಫ್ಯಾನ್ಸಿ ಮಾಡಲಿಲ್ಲ, ನನಗೆ ಕಂಫರ್ಟಬಲ್ ಆಗೋ ಥರ ಮಾಡಿಕೊಂಡೆ. ಇನ್ನು ಈ ಕೌಂಟರ್ ಟಾಪ್ ಎಲ್ಲ ರೆಡಿ ಆಯಿತು. ಇನ್ನು ಫ್ರಿಡ್ಜ್ ಮೇಲೆ ಸ್ವಲ್ಪ ರೆಡಿ ಮಾಡೋಣ. ಫ್ರಿಡ್ಜ್ ಒಳಗಡೆ ಅಂತೂ ಮುಟ್ಟೋದೇ ಬೇಡ ಅಂತ ಡಿಸೈಡ್ ಮಾಡಿಕೊಂಡೆ. ಬಿಕಾಸ್ ಅದಕ್ಕೆ ನನಗೆ 1 ಡೇ ಬೇಕು ಕ್ಲೀನ್ ಮಾಡಬೇಕಂದ್ರೆ. ಇನ್ನು ಅರುಣ್ ಕೂಡ ಫ್ರೂಟ್ಸ್ ಎಲ್ಲ ತಂದಿದ್ರು. ನಾವು 3 ಡೇಸ್ ಒನ್ಸ್ 2 ಡೇಸ್ ಒನ್ಸ್ ಸ್ವಲ್ಪನೇ ತರೋದು. ಸ್ವಲ್ಪ ತಂದ್ರೂ ಫ್ರೆಶ್ ಆಗಿರಲಿ. ಬಿಕಾಸ್ ಈಗ ಅತ್ತೆ ಕೂಡ ತಿಂತಾರೆ, ಆರೋಹಿ ಎಲ್ಲರಿಗೂ. ಸೊ 2-3 ಡೇಸ್ಗಾಗೋ ಅಷ್ಟು ಮಾತ್ರನೇ ತರೋದು. ಇನ್ನು ನಾನು ಫ್ರೂಟ್ಸ್ ಏನಿದೆ ಅದನ್ನು ಫ್ರಿಡ್ಜ್ ಮೇಲೆ ಒಂದು ಬಾಸ್ಕೆಟಲ್ಲಿ ಇಟ್ಕೊತೀನಿ. ಬಿಕಾಸ್ ಒಳಗಡೆ ಇಟ್ಟರೆ, ಫ್ರಿಡ್ಜ್ ಒಳಗಡೆ ಇಟ್ಟರೆ ಏನು ಅಂದರೆ ಆರೋಹಿ ಕೇಳಿದ ತಕ್ಷಣ ಕೊಡೋಕ್ಕಾಗಲ್ಲ. ಬಿಕಾಸ್ ಹೆವಿ ಕೋಲ್ಡ್ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ. ಇನ್ನು ಕೌಂಟರ್ ಟಾಪ್ ತುಂಬಾ ಎಲ್ಲ ಕ್ಲೀನ್ ಆಯಿತು, ಆರ್ಗನೈಸ್ ಕೂಡ
ಮಾಡಿ ಆಯಿತು. ಇನ್ನು ಕಿಚನಲ್ಲಿ ಸ್ವಲ್ಪ ವೆಸಲ್ಸ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು, ಅದನ್ನು ಕೂಡ ಮಾಡ್ಕೊಂಬಿಡೋಣ. ಅದು ಮಾಡಿಕೊಂಡ್ರೆ ನಾನು ಕೆಳಗಡೆ ಕ್ಲೀನ್ ಮಾಡಿಕೊಂಡ್ರೆ ನಂದು ಕಿಚನ್ ಮೇಕೋವರ್ ಏನಿದೆ ಅದು ಫುಲ್ ಕಂಪ್ಲೀಟ್ ಆಗುತ್ತೆ ಅಂತ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ವಾಶ್ ಮಾಡಿಕೊಂಡೆ. ಆಮೇಲೆ ನಾನು ಹೇಗೆ ಅಂದರೆ ನಾನು ಎಂಥ ಪರ್ಸನ್ ಅಂದರೆ, ಇವಾಗ ಸಪೋಸ್ ನಾನು ಏನಾದರೂ ಅಡುಗೆ ಮಾಡ್ತಿದ್ದೀನಿ ಅಂದರೆ ಅಲ್ಲೇ ಏನು ವೆಸಲ್ಸ್ ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು. ಇಲ್ಲಿ ಸಾಂಬಾರು ಮಾಡ್ತಿದ್ದೀನಿ ಅಂದರೆ ಅದೇನೋ ಹಾಕ್ತಾಯಿದ್ದು ಒಂದು 2 ಮಿನಿಟ್ಸ್ ಟೈಮ್ ಇದೆ ಅಂದರೆ ಈ ಕಡೆ ಸಿಂಕಿಗೆ ಬಂದು ಅಲ್ಲೇ ಪಾತ್ರೆನೂ ತೊಳ್ಕೊತೀನಿ. ಯಾವತ್ತೂ ಕೂಡ ಸಿಂಕ್ ದೊಡ್ಡದಿದೆ ಅಂತ ಅದ್ರ ತುಂಬ ಪಾತ್ರೆ ಎಲ್ಲ ಇಡೋಕ್ಕೆ ಹೋಗೋದೇ ಇಲ್ಲ, ನಂಗೆ ಇಷ್ಟನೇ ಆಗೋಲ್ಲ. ಆ್ಯಂಡ್ ಕಿಚನ್ ಸೆಲ್ಫ್ ಯಾವಾಗ್ಲೂ ಕ್ಲೀನಾಗೇ ಇರಬೇಕು, ಮೆಸ್ಸಿ ಆಗಲೇಬಾರ್ದು. ಆ್ಯಂಡ್ ನಾನು ಒಂದು ಶೀಟ್ ಬುಕ್ ಮಾಡಿದ್ದೀನಿ ಮೀಶೋಯಿಂದ, ಅದು ಕೂಡ ಲಿಂಕ್ ಹಾಕ್ತೀನಿ. ಆ ಶೀಟ್ನ ಕೆಳಗಡೆ ಹಾಕಿ ನಾನು ತರಕಾರಿ ಹಚ್ಚೋದಾಗಿರಲಿ, ಚಪಾತಿ ಲಟ್ಟಿಸೋದಾಗಲಿ ಎಲ್ಲ ಅಲ್ಲೇ ಮಾಡ್ಕೊತೀನಿ. ಅಟ್ ಲಾಸ್ಟ್ ಆ ಶೀಟ್ ಸಮೇತನೇ ಸೇರಿಸಿ ಡಸ್ಟ್ಬಿನ್ಗೆ ಹಾಕ್ತೀನಿ. ಆ್ಯಂಡ್ ಐ ಮೇಂಟೈನ್ಡ್ 3 ಡಸ್ಟ್ಬಿನ್, 1 ಡ್ರೈ ಆ್ಯಂಡ್ 1 ವೆಟ್ ಆ್ಯಂಡ್ ಅನದರ್ 1 ಫಾರ್ ಪ್ಲಾಸ್ಟಿಕ್ ಆ್ಯಂಡ್ ಅದರ್ ಥಿಂಗ್ಸ್. ಈ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಆ್ಯಂಡ್ ಯಾವುದು ಶೋ ಅಪ್ ಅಲ್ಲ, ನಿಮಗೂ ಹೇಳೋದ್ರಿಂದ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಅಷ್ಟೇ, ಬೇರೆ ಏನೂ ಇಲ್ಲ. ಆ್ಯಂಡ್ ಇವಾಗ ಕೌಂಟರ್ ಎಲ್ಲ ಮೇಲುಗಡೆ ಎಲ್ಲ ಆದಮೇಲೆ, ಪಾತ್ರೆ ವಾಶ್ ಮಾಡಾದ್ಮೇಲೆ ಕೆಳಗಡೆ ಎಲ್ಲನೂ ಗುಡಿಸಿ ಒರೆಸ್ಬಿಟ್ರೆ ನನ್ನ ಕೆಲಸ ಮುಗೀತು ಅಂತ ಅಂದ್ಕೊಂಡು ಗುಡಿಸ್ತಾ ಇದ್ದೀನಿ. ಆ್ಯಂಡ್ ನಮ್ಮದು ಟೈಲ್ಸ್ ಏನಿದೆ ಅದು ತುಂಬಾ ಶೀತ ಆಗುತ್ತೆ ನನಗಂತೂ. ಸೊ ದಟ್ ನಾನು ಎಲ್ಲ ಕಡೆ ಮ್ಯಾಟ್ ಹಾಕ್ಕೊಂಡಿದ್ದೀನಿ, ಬಿಕಾಸ್ ನೀರು ಚೆಲ್ಲಿದ್ರೂ ಗಲೀಜಾಗಲ್ಲ. ಆ್ಯಂಡ್ ನಾವು ಕೂಡ ನಿಂತ್ಕೊಂಡು ಎಷ್ಟೊತ್ತಾದರೂ ಅಡುಗೆ ಮಾಡ್ಬೋದು ಅಂತ. ಇನ್ನು ಎಲ್ಲ ಕಸ ಎಲ್ಲ ಹೊಡೆದು ಕ್ಲೀನ್ ಮಾಡಿ ಆ್ಯಂಡ್ ವೈಪ್ ಕೂಡ ಮಾಡಿಬಿಟ್ಟೆ. ಸೊ ದಟ್ ನಾನು ವೈಪ್ ಮಾಡಿ ಬೇರೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದರೆ ಇದು ಕೂಡ ಆರುತ್ತೆ. ಸೊ ದಟ್ ನನಗೆ ನೆಕ್ಸ್ಟು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ. ಇನ್ನು ನಮಗೆ ಕಿಚನಲ್ಲಿ ಈ ಏನಿದೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಬಟ್ ತುಂಬ ಚೆನ್ನಾಗಿದೆ ಅಂತ ನಾನು ಹಾಗೆ ಕೂಡ ಮೇಂಟೈನ್ ಮಾಡಬೇಕು, ಬಿಕಾಸ್ ವೈಟ್ ಆ್ಯಂಡ್ ದಿಸ್ ಗ್ರೀನ್ ಕಲರ್ ಒಂದು ಸ್ವಲ್ಪ ಕಲರ್ ಆದರೂ ಎದ್ದು ಕಾಣ್ತಾ ಇರುತ್ತೆ ಗಲೀಜಾದರೆ. ಸೊ ದಟ್ ನಾನು ಅಲ್ಲೇ ಕ್ಲೀನ್. ಸೊ ನೋಡಿ, ಕಿಚನ್ ಫುಲ್ ರೆಡಿ ಆಯಿತು. ನಂಗೆ ಎಷ್ಟಾಗುತ್ತೆ ಅಷ್ಟು ರೆಡಿ ಮಾಡಿದ್ದೀನಿ. ಆ್ಯಂಡ್ ಇದೆಲ್ಲ ರ್ಯಾಕೆಲ್ಲ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ಸೊ ನಿಮ್ಗೆ ಯಾವುದಾದ್ರೂ ಬೇಕು ಅಂದರೆ ನನಗೆ ಕಮೆಂಟ್, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ದಟ್ ನೀವು ಬುಕ್ ಮಾಡ್ಕೊಳ್ಳಿ. ಇದು ಈ ಜಾರ್ಸ್ ಎಲ್ಲ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಐ ಜಸ್ಟ್ ಕ್ವಿಕ್ಲಿ ನಾನು ಕಿಚನ್ ಟೂರ್ ಮಾಡಿಬಿಡ್ತೀನಿ. ಸೊ ಇಲ್ಲೆಲ್ಲ ನಾನು ಸಾಲ್ಟ್, ಪೆಪ್ಪರ್ ಅದೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ಶುಗರ್, ಟೀ ಪೌಡರ್, ಡ್ರೈ ಫ್ರೂಟ್ಸ್ ಆ್ಯಂಡ್ ಇಲ್ಲಿ ಸ್ಪೈಸಸ್ಗಳೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಾವು ಡೈಲಿ ಮಾರ್ನಿಂಗ್ ಎದ್ದು ಅರುಣ್ ಯೂಸ್ ಮಾಡುವಂಥ ಕಾಳುಗಳು ಪ್ರೋಟೀನ್ಗೆ ಅದಿಟ್ಟಿದ್ದೀನಿ. ಇನ್ನು ವೆಜಿಟೇಬಲ್ ಕಟ್ ಮಾಡೋಕ್ಕೆ ಆ್ಯಂಡ್ ಆ್ಯಸ್ ಯೂಶ್ವಲ್ ಸಿಂಕ್. ಇನ್ನು ಈ ಕಡೆ ಬಂದರೆ ಸೊ ಮಿಕ್ಸಿ, ಅದ್ರ ಪಕ್ಕ ಒಂದು ಆಯಿಲ್ ಕಂಟೈನರ್ಗೆಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಇದು ಬಂದರೆ ತುಂಬಾ ಚೆನ್ನಾಗಿದೆ. ಸೊ ಇದು ಬೇಕಂದರೆ ನನಗೆ ಲಿಂಕಲ್ಲಿ ಕಳಿಸಿ ನೋಡಿ. ಇದನ್ನು ಹೀಗೆ ನಾವು ಎಲ್ಲಿ ಬೇಕಲ್ಲಿಗೆ ತೊಗೊಂಡೋಗ್ಬೋದು. ಆ್ಯಂಡ್ ಇದರಲ್ಲಿ ತುಂಬಾ ಸ್ಟೋರೇಜ್ ಕೂಡ ಮಾಡ್ಬೋದು. ನಾನು ಫಸ್ಟಲ್ಲಿ ಜಾರ್ಸ್ ಎಲ್ಲ ಇಟ್ಟಿದ್ದೀನಿ. ಸೆಕೆಂಡ್ ಸ್ಪೈಸಸ್ ಮತ್ತು ಎಗ್ ಕುಕ್ಕರ್ ಇಟ್ಟಿದ್ದೀನಿ. ಆ್ಯಂಡ್ ಥರ್ಡ್ ವಾಟರ್ ಬಾಟಲ್ಸ್ ಇಟ್ಟಿದ್ದೀನಿ. ಕೊನೆಯಲ್ಲಿ ಆರೋಹಿ ಬಾಕ್ಸ್ ಮತ್ತು ಹಾಟ್ ಬಾಕ್ಸ್ ಇಟ್ಟಿದ್ದೀನಿ. ಇಷ್ಟೇ ನನ್ನ ಕಿಚನ್. ಈ ಕಡೆ ಫಿಲ್ಟರ್ ವಾಟರ್ ಇಟ್ಕೊಂಡಿದ್ದೀವಿ. ಆ್ಯಂಡ್ ಈ ಕಡೆ ಸ್ವಲ್ಪ ಫ್ರೂಟ್ಸ್, ಸ್ನ್ಯಾಕ್ಸ್. ಇನ್ನು ಫ್ರಿಜ್ದೆಲ್ಲ ನೆಕ್ಸ್ಟು ಒಂದು ವ್ಲಾಗಲ್ಲಿ ತೋರಿಸ್ತೀನಿ, ಬಿಕಾಸ್ ಅದೇ ತುಂಬ ಟೈಮ್ ತೊಗೊಳುತ್ತೆ. ಆ್ಯಂಡ್ ನನ್ನ ಕಿಚನ್ ಮೇಕೋವರ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಹೇಗಿತ್ತು ನನ್ನ ಕಿಚನ್ ಟೂರ್? ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಹೋಮ್ ಟೂರ್ ಬೇಕು ಅಂದರೆ ಕಮೆಂಟಲ್ಲಿ ಹೋಮ್ ಟೂರ್ ಅಂತ ಕಮೆಂಟ್ ಮಾಡಿ, ಸೊ ದಟ್ ನಾನು ಮಾಡ್ತೀನಿ. ಆ್ಯಂಡ್ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಕೂಡ ಮೋಟಿವೇಶನ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಸೊ ಅಂಟಿಲ್ ದೆನ್ ಸಿ ಯು, ಬಾಯ್, ಟೇಕ್ ಕೇರ್.